ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮುಂಜಾನೆ 11 ಗಂಟೆಗೆ KE-ದಿಂದ MBBS, BDS, BHMS, BNYS ಮತ್ತು KCET ಯಾವ್ಯಾವೆಲ್ಲ ಅದಾವಲ್ಲ ಅದ್ರದ್ದು ಏನೈತಲ್ಲ ರಿಸಲ್ಟ್ ಅನೌನ್ಸ್ ಮಾಡ್ಯಾರು. ಮತ್ತು ಏನಂದ್ರೆ ಈಗ ಅಡ್ಮಿಷನ್ ಆಗಲಿ ಚಾಯ್ಸ್ ಎಂಟ್ರಿ ಆಗಲಿ ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಇದ್ರೊಳಗೆ ಏನೈತಲ್ಲ MBBS, BDS, BHMS ಮತ್ತು KCET ಏನೇನದಲ್ಲ ಅದ್ರದ್ದು ಹೇಳ್ತಾನೆ. ಈಗ ಮೇನ್ ಇಂಪಾರ್ಟೆಂಟ್ ಏನಂದ್ರೆ MBBS, BDS, BHMS ಇದ್ರದ್ದು ಏನಂದ್ರೆ MCC ಕೌನ್ಸಿಲಿಂಗ್ ನೋಡ್ಬೋದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟರ್ದು ಸರ್ಟಿಫಿಕೇಟ್ ಸಂಬಂಧ ಒಂದು 2 days ಎಕ್ಸ್ಟೆಂಡ್ ಮಾಡ್ಯಾರು. ಅದಕ್ಕೇನೈತ್ಲೆ KE-ದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಾಳೆ ಏನೈತ್ಲ ರಿಸಲ್ಟ್ ಬರ್ತೈತಿ, ಅದನ್ನ ನೋಡಿನ ನೀವು ಖುಷಿ ಪಡ್ತಾನೆ ಇರಬೇಕು. ಅದೇನೈತೆ ಅಂದ್ರೆ MCC ರಿಸಲ್ಟ್ ಯಾವಾಗ ಬರ್ತೈತ್ಲ ಅವಾಗ ಏನೈತ್ಲ 1-2 ದಿನ ಟೈಮ್ ಕೊಟ್ಟು ಅದ್ರದ್ದು ಚಾಯ್ಸ್ ಎಂಟ್ರಿ ಯಾವಾಗ ಆಗ್ತೈತಿ ಮತ್ತು ಇದ್ರದ್ದು ಚಾಯ್ಸ್ ಎಂಟ್ರಿ ಏನೈತ್ಲ ಅವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಪ್ರಸನ್ನ ಸರ್ ಏನೈತ್ಲ ಆಲ್ರೆಡಿ ವಿಡಿಯೋ ಮಾಡ್ಯಾರು. ಅದ್ರೊಳಗೆ ಲಾಸ್ಟಿಗೆ ಹೇಳ್ಯಾರ, ಲಾಸ್ಟ್ ಇನ್ನೇನು ಸೀಟ್ ಸಿಕ್ಕೈತೆ ಅಂತ ಹೇಳಿ ಬಹಳಷ್ಟು ಜನ ನೋಡಿರಂಗಿಲ್ಲ. ಅದಕ್ಕಾಗಿನ ನಾ ಈ ವಿಡಿಯೋ ಮಾಡತ್ತೇನೆ. ಬಹಳಷ್ಟು ಜನ ನಾನು ಆಗಲಿ ಸೀಟ್ ಸಿಕ್ಕೈತೆ ಅಂದ್ಮೇಲೆ ಮುಗೀತು, ಇನ್ನೇನೈತೆ ಆಪ್ಷನ್ ಎಂಟ್ರಿ ಮಾಡೋನು ಅಂತ ಹೇಳಿ ಇರ್ತೇವಿ. ಆದ್ರೆ MBBS ಆಗಿರಲಿ, BDS, BHMS ಇದ್ರದ್ದು ಏನೈತ್ಲ ಆಪ್ಷನ್ ಎಂಟ್ರಿ ಮಾಡಕ್ಕೆ ಕೊಟ್ಟಿಲ್ಲ. ಸುಮ್ ನೋಡುದು ಯಾವ ಕಾಲೇಜ್ ಸಿಕ್ಕೈತೆ ಅಂತ ಖುಷಿಯಿಂದ ಇರುವುದು. ಉಳ್ಕಾದಕ್ಕೆ ಏನೈತ್ಲ BNYS ಅವಕ್ಕೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಏನಂದ್ರೆ ಅದ ಏನೈತಿ, ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಹೇಳಿ ತಿಳ್ಕೊರಿ. ಯಾಕಂದ್ರೆ MCC ಯಾರ್ಯಾರೆಲ್ಲ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಯಾರಿ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿತ್ತಂದ್ರೆ ಪ್ಲೀಸ್ ದಯಮಾಡಿ ಆ ಸೀಟ್ ಯಾವ ಕಾಲೇಜಿಗೆ ಸಿಕ್ಕಿರ್ತೈತಿ ನಿಮಗೆ KE-ದಿಂದ ಯಾವ ಕಾಲೇಜಿಗೆ ಸಿಗಬೇಕಂತ ತಿಳ್ಕೊಂಡರು ಮತ್ತು MCC-ದಿಂದ ಯಾವ ಕಾಲೇಜ್ ಸೇಮ್ ಕಾಲೇಜ್ ಸಿಕ್ಕಿತ್ತಂದ್ರೆ ಅಲ್ಲಿ ಹೋರಿ. ಯಾಕಂದ್ರೆ ಬಹಳಷ್ಟು ಜನ ಬಾರ್ಡರ್ ಲೈನಿಗೆ ಅದಾರು. ಅವ್ರ ಸಂಬಂಧ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು. ಅದಕ್ಕಾಗಿನ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಯಾರಿಗೆಲ್ಲ ಸೀಟ್ MCC ಒಳಗೆ ಸಿಗ್ತೈತಿ ಪ್ಲೀಸ್ ಹೋರಿ. ಯಾಕಂದ್ರೆ ಈ ವರ್ಷ ನೋಡಿರ್ಬೋದು 800 ಸೀಟ್ ಜಾಸ್ತಿ ಮಾಡ್ಬೇಕಂತೇಳಿ ಗೌರ್ಮೆಂಟು ಇದನ್ನಿಟ್ಟಿತ್ತು. NMC ಕಡೆಯಿಂದ ನಾವು ಆಗಿಲ್ಲ ಮತ್ತು 3 MBBS ಕಾಲೇಜು ಆಗಿಲ್ಲ. ಅದಕ್ಕಾಗಿನ ಬಹಳಷ್ಟು ಜನ ಬಾರ್ಡರ್ ಲೈನ್ದಾಗ ಇರ್ತಾರೋ ಅವರಿಗೋಸ್ಕರ ಇದೊಂದು ಸಣ್ಣ ಹೆಲ್ಪ್ ಮಾಡ್ರಿ. ಅದಕ್ಕಾಗಿನ ಇದೊಂದು ರಿಕ್ವೆಸ್ಟ್ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.